ಯಾವುದೇ ಇಶ್ಯೂ ಬರಲಿ ಎಲ್ಲ ಸ್ಟುಡಿಯೋನಲ್ಲಿ ಪಾಸಿಟಿವ್ ನೆಗೆಟಿವ್ ಡಿಬೇಟ್ ಇರ್ತದನ್ನ ಹೊರತು ಗೋರ್ಮೆಂಟ್ ಕಡೆಯಿಂದ ಸಚಿವರುಗಳು ಬಂದು ನೇರವಾಗಿ ಕೂತ್ಕೊಂಡು ಅಡ್ರೆಸ್ ಮಾಡ್ತಕ್ಕಂಥ ಇಶ್ಯೂಗಳು ಒಂದು 100ರಲ್ಲಿ ಹಲವಾರು ಸಲ ಒಂದಷ್ಟು ಬೆರಳೆಣಿಕೆಗಳು ಇದ್ದಾವೆ. ಯಾರು ಕೇಂದ್ರ ಸರ್ಕಾರ ವಿರುದ್ಧವಾಗಿ ಒಬ್ಬರು ಹೋಮ್ ಮಿನಿಸ್ಟರ್ಗೆ ರಿಸರ್ವೇಷನ್ ಕೇಳ್ತಲ್ಲ, ಮೀಡಿಯಾದವರಂತೂ ಕೇಳ್ತಾ ಇಲ್ಲ. ಒಬ್ಬ ಮೀಡಿಯಾದವರು ಇಡೀ ಭಾರತ ದೇಶದಲ್ಲಿ ಒಂದು ಮೀಡಿಯಾ ಕೂಡ ನೀವು ರಾಜೀನಾಮೆ ಯಾಕೆ ಕೊಡಬಾರ್ದು ಅಂತ ಕೇಳ್ತಾನೆ ಇಲ್ಲ. ಯಾಕೆ ಕೇಳ್ತಾ ಇಲ್ಲ ಅದು ಪ್ರಶ್ನೆ. 2,000 ಜನ ನಾವು ಇಲ್ಲಿದ್ದೀವಿ, ಒಬ್ಬ ವಾಚ್ಮೆನ್ ಕೂಡ ಇಲ್ಲ. ಯಾಕೆ? ಹೋಮ್ ಮಿನಿಸ್ಟ್ರಿಗೆ ನೇರವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ, ಒಂದು ವಾಚ್ಮೆನ್ ಕೂಡ ಇಲ್ಲ. ಯಾಕೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಎಲ್ಲಿ ಏನು ಮಾತನಾಡೋಂಗಿಲ್ಲ. 2 ದಿವಸ ಆಗಿಲ್ಲ, ಬಿಹಾರ್ನಾಗ ಹೋಗಿ ಎಲೆಕ್ಷನ್ ರ್ಯಾಲಿ ಮಾಡ್ತಾರೆ. ದಯಮಾಡಿ ಈ ದೇಶದ ಎಲ್ಲ ಭಾರತೀಯರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಇದು ಸರಿನಾ? ಇದು ಕೇವಲ ಒಂದು ಸ್ಟುಡಿಯೋನಲ್ಲಿ ಇಟ್ಕೊಂಡು ದೇಶದ ಇರ್ತಕ್ಕಂಥ ದೇಶನ ಹರಿದು ಹೋಗಿ ಏನ್ ಬೇಕಿ ಡಿಬೇಟ್ ತೊಗೊಂಡೋಗ್ಬಿಡೋದು. ಯಾವುದೇ ಒಂದು ಸಂದರ್ಭದಲ್ಲಿ ಸರ್ಕಾರ ಬರದೇ ಇಲ್ಲ, ಸರ್ಕಾರದ ಮುಂಚೆನೆ ಕುತ್ಕೊಂಡ್ಬಿಡೋದು, ತೀರ್ಮಾನ ಆಗ್ಬಿಡೋದು, ಸರಿಯೋ ತಪ್ಪು ಎಲ್ಲಿವರೆಗೆ ಮಾಡ್ಬೇಕು ಇದನ್ನ? ಇವತ್ತು ಗೌರ್ಮೆಂಟ್ ಇಸ್ ಟೆಲಿಂಗ್ ಇಟ್ಸ್ ಲ್ಯಾಬ್ಸ್, ಬಟ್ ವಾಟ್ ಅಬೌಟ್ ದ ಆಲ್ ದಿಸ್ ಮೀಡಿಯಾ, ದಿ ಹೌಸಸ್ ವಿಚ್ ದೇ ಸ್ಪೋಕ್ ಒನ್ಲಿ ಅಬೌಟ್ ಮುಸ್ಲಿಂ ಪಾಕಿಸ್ತಾನ್? ರೀ 2,000 ಜನ ಅಲ್ಲಿದ್ದಾರೆ, ಅಲ್ಲಿಂದ 2,000 ಜನ ಕೆಳ ತಂದವ್ರು ಯಾರ್ರೀ? ಇದೇ ಮುಸ್ಲಿಂ ತಾನಲ್ಲಿರೋದು. ನಾನು ಅವ್ರ ಬಗ್ಗೆ ನಾನು ಯಾರನ್ನ ಟೆರರಿಸ್ಟ್ನ ಡಿಫೆಂಡ್ ಮಾಡಕ್ಕೆ ಹೋಗ್ತಿಲ್ಲ. ಐ ಆಮ್ ಪ್ರೌಡ್ ಟು ಬಿ ಹಿಂದೂ. ಲೋಕಲ್ ಜನ, ನಾನು ಸತ್ವಾಗ್ಲಿ ಹೇಳ್ತೀನಿ, ಬೇಕಾದ್ರೆ ನೀವು ಬೇರೆಯವ್ರನ್ನ ಕೇಳಿ ನೋಡಿ, ನೀವು ವೈಯಕ್ತಿಕವಾಗಿ ನೋಡಿ, ನಮ್ಮಕ್ಕಿಂತ ಜಾಸ್ತಿ ರಕ್ತದ ಕಣ್ಣೀರಲ್ಲಿ ಆಗ್ತಾ ಇದ್ದಾರೆ. ರಕ್ತ ಸೋರ್ಸ್ಕೊಂಡು ತಲೆ ಮೇಲೆ ಹಾಕೊಂಡು ಬಂದಿದ್ದಾರೆ. ಎಲ್ಲ 2,000 ಜನಕ್ಕೆ ಅಲ್ಲಿಂದ ಇವಾಕ್ಯುಯೇಟ್ ಮಾಡಿರ್ತಕ್ಕಂಥದ್ದು ಮೆಜಾರಿಟಿ ಅವರೇ ಮುಸಲ್ಮಾನರು. ಅದ್ರ ಬಗ್ಗೆ ಏನು ಒಳ್ಳೇದೇನು ಚರ್ಚೆ ಮಾಡೋಣ? ನಾನು ಅವತ್ತು ರಿಸ್ಟ್ರೈನ್ ಮಾಡ್ಕೊಂಡೆ, ರಾಜಕೀಯವಾಗಿ ಮಾತಾಡ್ತಕ್ಕಂಥ ವಿಷಯ ಅಲ್ಲ ಅಂತೇಳಿ. ಆದರೆ ಕೆಲವಾರು ಪ್ರಶ್ನೆಗಳು ನಮ್ಮನ್ನು ಕೂಡ ಕಾಡ್ತಾನೆ ಇದ್ದಾವೆ, ಜನರು ಕೇಳ್ತಾ ಇದ್ದಾರೆ. ಏನು, ಈ ಇನ್ಸಿಡೆಂಟ್ ಆದ ತಕ್ಷಣವೇ ಕೇಂದ್ರ ಸರ್ಕಾರದ ಯಾವುದೇ ಒಬ್ಬ ಸಚಿವರು ಬಂದು ಇದ್ರ ಬಗ್ಗೆ ಉತ್ತರ ಕೊಡೋದಿಲ್ಲ. ನೀವು ಅಬ್ಸರ್ವ್ ಮಾಡಿರಿ, ದ ನರೇಷನ್ಸ್ ಬಿಲ್ಡ್ಸ್ ಇನ್ ದ ಸ್ಟುಡಿಯೋ ಓನ್ಲಿ. ಯಾವುದೇ ಅಂತ ಇನ್ಸಿಡೆಂಟ್ಸ್ಗಳು ಕಳೆದ 2014ರಿಂದ 2025ನೇ ಇಸ್ವಿಗೆ ಬಂದಿದ್ವಿ. 11 ಇಯರ್ಸ್ ಟ್ರೈನ್ ಆಕ್ಸಿಡೆಂಟ್ ಇರ್ಬೋದು, ಯಾವುದೋ ಈ ಥರ ಟೆರರಿಸ್ಟ್ ಇಶ್ಯೂಗಳು ಇರ್ಬೋದು, ಯಾವುದೇ ಒಂದು ದೊಡ್ಡ ಸಮಸ್ಯೆಗಳ ಫಂಡಮೆಂಟಲ್ ಇಶ್ಯೂಸ್ಗಳು ಬಂದಾಗ ಯಾವ ರೆಪ್ರೆಸೆಂಟೇಟಿವ್ ಕನ್ಸರ್ನ್ಡ್ ಮಿನಿಸ್ಟರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಈವನ್ ನೀವು ಉದಾಹರಣೆಗೆ ಕೋವಿಡ್ ಸಂದರ್ಭದಲ್ಲಾಗಿರಲಿ, ಈ UPSC ಎಕ್ಸಾಮ್ಸ್ಗಳು ಪೇಪರ್ ಲೀಕ್ ಆಗಿರೋದಿರಲಿ, ಯಾವುದೇ ಇಶ್ಯೂ ಬರಲಿ ಎಲ್ಲ ಸ್ಟುಡಿಯೋನಲ್ಲಿ ಪಾಸಿಟಿವ್ ನೆಗೆಟಿವ್ ಡಿಬೇಟ್ ಇರ್ತದನ್ನ ಹೊರತು ಗೋರ್ಮೆಂಟ್ ಕಡೆಯಿಂದ ಸಚಿವರುಗಳು ಬಂದು ನೇರವಾಗಿ ಕೂತ್ಕೊಂಡು ಅಡ್ರೆಸ್ ಮಾಡ್ತಕ್ಕಂಥ ಇಶ್ಯೂಗಳು ಒಂದು 100ರಲ್ಲಿ ಹಲವಾರು ಸಲ ಒಂದಷ್ಟು ಬೆರಳೆಣಿಕೆಗಳು ಇದ್ದಾವೆ. ನಾವು ಯಾವ ಡೈರೆಕ್ಷನ್ನಿಗೆ ಯಾವ ಥರ ಚರ್ಚೆ ಒಯ್ಯಬೇಕು ಇಂಥ ಸಿಚುವೇಶನ್ಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ತಪ್ಪನ್ನು, ಲ್ಯಾಬ್ಸ್ ಆಗಿರ್ತಕ್ಕಂಥದ್ದನ್ನ ಯಾವ ರೀತಿ ನಾವು ಡಿಬೇಟ್ ಒಯ್ಬೇಕಂತಕ್ಕಂಥದ್ದು ಚರ್ಚೆ ಇದೆ. ಎವ್ರಿ ಗೋರ್ಮೆಂಟಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆಗಿದ್ದಾವೆ, ಅಟ್ಯಾಕ್ಗಳಾಗಿದ್ದಾವೆ. ಆದರೆ ಈ ಡಿಬೇಟ್ ಯಾವ ರೀತಿ ಹೋಯ್ತು, ಎಲ್ಲಿಗೆ ಬಂದು ಮಾತನಾಡ್ತಾ ಇದ್ದೀವಿ? ಯಾರು ಕೇಂದ್ರ ಸರ್ಕಾರ ವಿರುದ್ಧವಾಗಿ ಒಬ್ಬರು ಹೋಮ್ ಮಿನಿಸ್ಟರ್ಗೆ ರಿಸರ್ವೇಷನ್ ಕೇಳ್ತಲ್ಲ, ಮೀಡಿಯಾದವರಂತೂ ಕೇಳ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೇಳ್ತಾ ಇದ್ದಾರೆ. ಒಬ್ಬ ಮೀಡಿಯಾದವರು ಇಡೀ ಭಾರತ ದೇಶದಲ್ಲಿ ಒಂದು ಮೀಡಿಯಾ ಕೂಡ ನೀವು ರಾಜೀನಾಮೆ ಯಾಕೆ ಕೊಡಬಾರ್ದು ಅಂತ ಕೇಳ್ತಾನೆ ಇಲ್ಲ. ಯಾಕೆ ಕೇಳ್ತಾ ಇಲ್ಲ ಅದು ಪ್ರಶ್ನೆ. ಈ ಡಿರೈವೇಷನ್ ಎಲ್ಲಿ ಬಂದಿರತಕ್ಕಂಥದ್ದು, ಒಂದು ಎಷ್ಟು ಜನ ಸಾವಿಗೀಡಾಗಿದ್ದಾರೆ, ಯಾರು ಮಾಡಿದ್ದಾರೆ, ಅದನ್ನೆಲ್ಲರೂ ಖಂಡನೆ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಕಾಶ್ಮೀಗರು ಮಾಡ್ತಾ ಇದ್ದಾರೆ, ಎಲ್ಲ ಇರ್ತಕ್ಕಂಥ 140 ಕೋಟಿ ಜನ ಖಂಡನೆ ಮಾಡ್ತಿದ್ದಾರೆ. ಇದೇನು ರಾಜಕೀಯ ಡೆವಲಪ್ಮೆಂಟ್ ಇದೆ ಅಲ್ಲ, ಇದು ಯಾರಿಗೆ ಅನುಕೂಲ ಯಾರಿಗೆ ಲಾಭ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಮೊದಲಿಂದ ಅದು ನಮ್ಮ ಹೈಲೈಟ್ ಆಗಿರ್ತಕ್ಕಂಥ ಪ್ಲೇಸು. ಈಗ ಮೊದಲನೇ ಪ್ರಶ್ನೆ ಅದೇ ಕೇಳ್ತಕ್ಕಂಥದ್ದು. ಭಾಳಷ್ಟು ಜನ, ನಾನಲ್ಲಿದ್ದೆ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಸಾಹೇಬರು ಬಂದಾಗ ಹೆಣ್ಣುಮಗಳು ಅದನ್ನೇ ಕೇಳಿದ್ರು. 2,000 ಜನ ನಾವು ಇಲ್ಲಿದ್ದೀವಿ, ಒಬ್ಬ ವಾಚ್ಮೆನ್ ಕೂಡ ಇಲ್ಲ. ಯಾಕೆ? ಹೋಮ್ ಮಿನಿಸ್ಟ್ರಿಗೆ ನೇರವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ, ಒಂದು ವಾಚ್ಮೆನ್ ಕೂಡ ಇಲ್ಲ. ಯಾಕೆ? ಏನು, ಶ್ರೀನಗರ್ನಲ್ಲಿರ್ತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ 7 ಲಕ್ಷಕ್ಕೂ ಹೆಚ್ಚು ಅಲ್ಲಿರ್ತಕ್ಕಂಥ ನಮ್ಮ ಮಿಲಿಟರಿ ವ್ಯವಸ್ಥೆ ಇರ್ಬೋದು, ಪ್ಯಾರಾಮಿಲಿಟರಿ ಇರ್ಬೋದು, BSF ಇರ್ಬೋದು, ಅಲ್ಲಿ ಸುಮಾರು 7 ಲಕ್ಷ ಜನ ಅಲ್ಲೇ ಇದ್ದಾರೆ. ಅಲ್ಲಿನಲ್ಲಿ 7-8 ಕಿಲೋಮೀಟರ್ ಆಗ್ಬೋದು. ಒಬ್ಬ ಮಿಲಿಟ್ರಿ ಮನುಷ್ಯನೂ ಅಲ್ಲಿಲ್ಲ, ಒಬ್ಬ ಆರ್ಮಿ ಮನುಷ್ಯ ಇಲ್ಲ. ಏನು ರೀಸನ್ ಏನು? ಆಮೇಲೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು ನಾವು ಹೊರತು ಅದು ಇದನ್ನೇ ಒಂದು ದೊಡ್ಡ ಚರ್ಚೆ ಆಗಬಾರ್ದು. ಯಾವ ಚರ್ಚೆ ಅದ್ರ ಏನು, ವಾಟ್ ಇಸ್ ದಟ್, ಏನು ಮಾತನಾಡಬೇಕೇನು? ಇವ್ರ ಅಧಿಕಾರದಲ್ಲಿದ್ದು ಇವ್ರ ಕಾಲದಲ್ಲಾಗಿ ಏನೇ ಆದ ತಕ್ಷಣ ಹಿಂದೂ ಮುಸ್ಲಿಂ, ಏನೇ ಆದ ತಕ್ಷಣ ಹಿಂದೂ ಮುಸ್ಲಿಂ ಆಯ್ತು ರೀ. ಪಾಕಿಸ್ತಾನ ಇರ್ಬೋದು ಅಥವಾ ಟೆರರಿಸ್ಟ್ಗಳು ಆ್ಯಕ್ಟಿವಿಟಿ ಮಾಡಿದ ತಕ್ಷಣ ಅದನ್ನು ಟೆರರಿಸ್ಟ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಲ್ಯಾಬ್ಸ್ಗಳನ್ನ ಮುಚ್ಕೊಳ್ಳಿಕ್ಕೆ ಇದನ್ನ ಹೇಳ್ಕೊಂತ ಕುಂದ್ರದ ಆಯ್ತು. ಮತ್ತು ನೀವೆಲ್ಲ ಮತ್ತು ಹಿಂದೂಗಳಿಗೆ ನೀವೇ ಮೋಸ ಮಾಡ್ದಂಗೆ ಆಯ್ತಲ್ಲ. ನಿಮ್ಮ ಅವಧಿಯಲ್ಲಿ
ಹಿಂದೂಗಳು ಇಷ್ಟು ಜನ ತೀರೋಗಿದ್ದಾರೆ, ಇಷ್ಟು ಜನ ಮರಣ ಹೊಂದಿದ್ದಾರೆ, ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು? ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು? ಅಂದರೆ ನೀವು ಒಪ್ಕೊಳ್ಳಿ, ನಿಮ್ಮ ಕಾಲದಲ್ಲಿ ವೈಫಲ್ಯತೆಯಿಂದ ಈ ಥರ ಆಗಿದೆ, ಅದು ಒಪ್ಕೊಳ್ಳೋದಿಲ್ಲ. ನೀವು ಕೆಲವು ಸ್ಟುಡಿಯೋಗಳಲ್ಲಿ ನಡೀತಕ್ಕಂಥ ಈ ಒಂದು ಸಂದರ್ಶನಗಳನ್ನ ನಾನು ನೋಡ್ತಾ ಇದ್ದರೆ ನಾನೇನು ಅಷ್ಟು ದಡ್ಡನೂ ಅಲ್ಲ, ಅಷ್ಟು ಅತಿ ದೊಡ್ಡ ಜಾಣನೂ ಅಲ್ಲ, ಇದು ಸರಿಯಲ್ಲ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಪಹಲ್ಗಾಮ್ನಲ್ಲಿ ಆಗಿರತಕ್ಕಂಥ ಇನ್ಸಿಡೆಂಟು ಇಡೀ ದೇಶ ಬೆಚ್ಚಬಿದ್ದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಎಲ್ಲಿ ಏನು ಮಾತನಾಡೋಂಗಿಲ್ಲ. 2 ದಿವಸ ಆಗಿಲ್ಲ, ಬಿಹಾರ್ನಾಗ ಹೋಗಿ ಎಲೆಕ್ಷನ್ ರ್ಯಾಲಿ ಮಾಡ್ತಾರೆ. ದಯಮಾಡಿ ಈ ದೇಶದ ಎಲ್ಲ ಭಾರತೀಯರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಇದು ಸರಿನಾ? ಇದು 2 ದಿವಸ ಆಗಿಲ್ಲ, ಅಲ್ಲಿ ಹೋಗಿ ಬಿಹಾರ್ನಾಗ ಎಲೆಕ್ಷನ್ ರ್ಯಾಲಿ ಮಾಡಿ ನಾನು ಹಂಗೆ ಮಾಡಿಬಿಡ್ತೀನಿ, ಪಾಕಿಸ್ತಾನಿಗೆ ನಾನು ಹಿಂಗೆ ಮಾಡಿಬಿಡ್ತೀನಿ, ನಾನು ನೀರು ನಿಂದ್ರಿಸ್ಬಿಡ್ತೀನಿ, ಈ ಥರದ್ದು ಏನಕ್ಕೆ ಮಾತನಾಡ್ತಿರೋದು? ಅಂದರೆ ಕೇವಲ ಎಲ್ಲದಕ್ಕೂ ರಾಜಕೀಯ ಬಿಟ್ಟರೆ ರಾಜಕೀಯ ಮೀರಿ ನಾವೇನು ನೋಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಐ ರಿಕ್ವೆಸ್ಟ್ ಆಲ್ ಯಂಗ್ ಫ್ರೆಂಡ್ಸ್ ಇವನ್ ಫ್ರಮ್ BJP ಆರ್ JDS ಆರ್ ಎನಿವೆ, ನಾವು ಅಕ್ರಾಸ್ ದ ಒಂದ್ಸಲ ಯೋಚನೆ ಮಾಡಿ ನೋಡೋಣ. ನಾನೇನು ದೊಡ್ಡ ಮಹಾತ್ಮ ಅಲ್ಲ, ನಾನೇ ಒಂದು ಗ್ರೇಟ್ ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲಿವೆ ಒಂದು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋಕೆ ಆಗ್ತಾ ಇಲ್ಲ. ಕೇವಲ ಒಂದು ಸ್ಟುಡಿಯೋನಲ್ಲಿ ಇಟ್ಕೊಂಡು ದೇಶದ ಇರ್ತಕ್ಕಂಥ ದೇಶನ ಹರಿದು ಹೋಗಿ ಏನು ಬೇಕಿ ಡಿಬೇಟ್ ತೊಗೊಂಡೋಗ್ಬಿಡೋದು. ಗೋರ್ಮೆಂಟ್ ಇನ್ನ ರೆಸ್ಪಾಂಡೇ ಮಾಡ್ತಾ ಇಲ್ಲ. ಗೋರ್ಮೆಂಟ್ ಹ್ಯಾಸ್ ನಾಟ್ ಕಮ್ ಆನ್ ರೆಕಾರ್ಡ್, ಗೋರ್ಮೆಂಟ್ ಇಸ್ ನಾಟ್ ಕಮಿಂಗ್ ಅಂಡ್ ಸ್ಪೀಕಿಂಗ್. ಟಿವಿನಲ್ಲಿ ಹಿಡ್ಕೊಂಡು ಡಿಬೇಟ್ ಮಾಡಿದ್ದು. ಇಸ್ ಇಟ್ ರಿಯಲಿ ರೈಟ್? ಇಸ್ ದಿಸ್ ವೇ ವಿ ವಾಂಟ್ ರನ್ ದಿಸ್ ಕಂಟ್ರಿ? ಪ್ಲೀಸ್ ಡೂ ಇಟ್ ದೆನ್. ಇಫ್ ದಟ್ ಇಸ್ ದ ಕೇಸ್, ಪ್ಲೀಸ್ ಗೋ ಅಹೆಡ್. ಯಾವುದೇ ಒಂದು ಸಂದರ್ಭದಲ್ಲಿ ಸರ್ಕಾರ ಬರದೇ ಇಲ್ಲ, ಸರ್ಕಾರದ ಮುಂಚೆನೇ ಕುತ್ಕೊಂಡ್ಬಿಡೋದು, ತೀರ್ಮಾನ ಆಗ್ಬಿಡೋದು, ಸರಿಯೋ ತಪ್ಪು, ಎಲ್ಲಿವರೆಗೆ ಮಾಡ್ಬೇಕು ಅದನ್ನು? ಹೌದ್ರಿ, ಫಂಡಮೆಂಟಲ್ ಇಶ್ಯೂ ಏನು? ಫಂಡಮೆಂಟಲ್ ಇಶ್ಯೂ ನಮ್ದಿರ್ತಕ್ಕಂಥದ್ದು ಈ ಥರ ಟೆರರಿಸ್ಟ್ ಆಕ್ಟಿವಿಟಿ ಹಲವಾರು ಸರ ಆಗಿದೆ, ಇಲ್ಲ ಅಂತಲ್ಲ. ಆರ್ಟಿಕಲ್ 370 ಬಂತು, ಝೀರೋ ಟಾಲರೆನ್ಸ್. ಇಲ್ಲಿವರೆಗೆ ಎಷ್ಟು ಸಲಿ 2014ರಿಂದ 2025 ಇಸ್ವಿವರೆಗೆ 11 ವರ್ಷದಲ್ಲಿ ಎಷ್ಟು ಸರಿ ಈ ಥರ ಆಕ್ಟಿವಿಟೀಸ್ ಆಗಿದ್ದಾವೆ? ಉರಿ 3 ಪಿಕ್ಚರ್ ಮಾಡಿದ್ರು, ಉರಿ ಪಿಕ್ಚರ್ ಮಾಡಿದ್ರು. ಅಲ್ಲಿಂದ ISI ಪಾಕಿಸ್ತಾನವ್ರು ಕರೆಸ್ಬಿಟ್ಟು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ರು. ಯಾರು ಸರ್ಜಿಕಲ್ ಸ್ಟ್ರೈಕ್ ಯಾರು ಕೇಳಲೇ ಇಲ್ಲ. ಪುಲ್ವಾಮಾ ಏನಾಯಿತು? ಪುಲ್ವಾಮಾ ಬಗ್ಗೆ ಯಾರು ಮಾತಾಡ್ತಿಲ್ಲ. 300 kg RDX ಬಂತು, 40 ಜನ ತೀರೋದ್ರು. ಅವಾಗ ಹಿಂದೂಗಳಿದ್ರು ಅದ್ರಲ್ಲಿ ಹೆಚ್ಚಾಗಿ, ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ಈಗ ಇಲ್ಲಿ ಯಾವುದೋ ಹೆಣ್ಮಗಳು ಹೇಳಿದಾಳೆ, ಅದು ನಿಜ ಇದೆಯೋ ಸತ್ಯ ಇಲ್ಲ ನನಗೆ ಗೊತ್ತಿಲ್ಲ, ಅವ್ರು ಹೇಳಿರ್ತಕ್ಕಂಥ ನಿಜ ಅಂತಲೇ ತೊಗೊಳೋಣ. ಬಟ್ ಇದನ್ನೇ ಡಿಬೇಟು, ಇಡೀ ದೇಶದಲ್ಲಿ ಇದನ್ನು ಡಿಬೇಟ್ ತೊಗೊಂಡು ಆಗಿರ್ತಕ್ಕಂಥದ್ದೇನು ಇವತ್ತು? ಅಂದರೆ ಕೇಂದ್ರ ಸರ್ಕಾರ ಯಾವುದಕ್ಕೂ ಸಂಬಂಧನೇ ಇಲ್ಲ, ಕೇಂದ್ರ ಸರ್ಕಾರದವ್ರಿಗೆ ಯಾವ್ದು ವೈಫಲ್ಯತೆ ಇಲ್ಲ. ಯಾರೋ ಒಬ್ಬರಿಗೆ ಮೊನ್ನೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ, ಆಲ್ ಪಾರ್ಟಿ ಮೀಟಿಂಗ್ನ ಸಂಬಂಧಪಟ್ಟಿರ್ತಕ್ಕ ಸಚಿವರು ಬರೋಂಗಿಲ್ಲ, ಸ್ಪೋಕ್ಸ್ ಪರ್ಸನ್ ಬಂದ್ಬಿಟ್ಟು ಲ್ಯಾಬ್ಸ್ ಆಗಿದೆ ಅಂತ ಹೇಳ್ಬಿಟ್ರು. ಅವರು ಲ್ಯಾಬ್ಸ್ ಆಗಿದೆ ಅಂತ ಹೇಳೋ ಒಳಗಡೆ 2-3 ದಿನ ಈ ದೇಶದಲ್ಲಿ ಇರಲಿದ್ದೆಲ್ಲ ಚರ್ಚೆಗಳು ಆಗ್ಬಿಟ್ಟು. ಏನು ಯಾರಿಗೋಸ್ಕರ ಮೆರವಣಿಗೆ ಮಾಡ್ತಿದ್ದಾರೆ? ನೀವು ಮಾಡಿರೋದು ಫಾಲ್ಟು, ನೀವು ಹಿಂದೂಗಳಿಗೆ ಬಂದಿರೋದು ನಿಮ್ಮ ಲ್ಯಾಬ್ಸ್ನಿಂದ ಆಗಿರ್ತಕ್ಕಂಥದ್ದು. ಇಲ್ಲಿವರೆಗೆ 2014ರಿಂದ ಇಲ್ಲಿವರೆಗೆ ಯಾರ್ಯಾರು ಸತ್ತಿದ್ದಾರೆ, ಹಿಂದೂಗಳು ಕೊಲೆಗಳು ಆಗಿರ್ತಕ್ಕಂಥದ್ದು ನೀವು ಹೊಣೆ ಹೊತ್ಕೋಬೇಕು. ಮೊದಲು ಪ್ರತಿ ಸತ್ಯಕ್ಕೆ ಹಿಂದೂ ಅಂತ ಹೇಳಿ 20 ರಾಜ್ಯಗಳಲ್ಲಿ ನೀವೇ ಇದ್ದೀರಿ, ನೀವೇ ಪ್ರಧಾನಮಂತ್ರಿ, ನೀವೇ ಚೀಫ್ ಮಿನಿಸ್ಟರ್ಗಳು, ನೀವೇ ಪ್ರೆಸಿಡೆಂಟು, ಎಲ್ಲ ಅಧಿಕಾರ ನಿಮ್ಮದೇ. ದಿನ ಬೆಳಿಗ್ಗೆ ಇದ್ರಿ ಹಿಂದೂ ಮುಸ್ಲಿಂ ಕೇವಲ ರಾಜಕೀಯ. ಉದ್ದಿಮೆದಾರ ನೀವು ತೆಗೆದುಬಿಟ್ರೆ ಯಾರು? ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳು 5 ಜನದ್ದು ನೀವು GDP-ನ ತೆಗೆದುಬಿಟ್ರೆ ನಮ್ಮ ಆವ್ರೇಜ್ GDP ಪರ್ ಪರ್ಸನ್ ಪರ್ ಕ್ಯಾಪ್ಟಾ ಇರ್ತಕ್ಕಂಥದ್ದು ಆಫ್ರಿಕನ್ ಕಂಟ್ರಿಗಿಂತ ಕಮ್ಮಿ ಇದೀವಿ. ಯಾರು ಚರ್ಚೆ ಮಾಡ್ಬೇಕು? ಏನು ಚರ್ಚೆ ಮಾಡ್ಬೇಕ್ರಿ? ಏನು ಚರ್ಚೆ ಆಗ್ಬೇಕು? ಬರೀ ಇದನ್ನೇ 11 ವರ್ಷ ಆಯಿತು. ಹಿಂದೂ ಮುಸ್ಲಿಂ ಒನ್ಲಿ ಪಾಯಿಂಟ್ ಇಸ್ ಪ್ರೂವಿಂಗ್ ಅಬೌಟ್ ಸ್ಪೀಕಿಂಗ್ ಅಬೌಟ್ ಅಗೇನೆಸ್ಟ್ ಮುಸ್ಲಿಂ ಬಿಟ್ರೆ ಬೇರೆ ಇನ್ನಿಲ್ಲ. ಏನು ಚರ್ಚೆ ಏನು ಮಾಡ್ಬೇಕು ಹೇಳ್ರಿ? ನಾವು ಸರ್ಕಾರ ಇವಾಗ ಲ್ಯಾಬ್ಸ್ ಅಂತ ಹೇಳಿದೆ, ನೀವು 10 ತಾಸು 20 ತಾಸು 30 ತಾಸು ಡೈಲಿ ಮಾತಾಡಿರಿ. ಯಾರನ್ನ ಲ್ಯಾಬ್ಸ್ ಅಂತ ಹೇಳಿದಾರೆ? ಸರ್ಕಾರ ಲ್ಯಾಬ್ಸ್ ಒಬ್ಬರು ಯಾರು ಸರ್ಕಾರ ಲ್ಯಾಬ್ಸ್ ಅಂತ ಮಾತಾಡಿದಾರ? ಇವತ್ತು ಗೌರ್ಮೆಂಟ್ ಇಸ್ ಟೆಲಿಂಗ್ ಇಟ್ಸ್ ಲ್ಯಾಬ್ಸ್, ಬಟ್ ವಾಟ್ ಅಬೌಟ್ ಆಲ್ ದಿಸ್ ಮೀಡಿಯಾ, ದಿ ಹೌಸಸ್ ವಿಚ್ ದೇ ಸ್ಪೋಕ್ ಒನ್ಲಿ ಅಬೌಟ್ ಮುಸ್ಲಿಂ ಪಾಕಿಸ್ತಾನ್? 2,000 ಜನ ಅಲ್ಲಿದ್ದಾರೆ. ಅಲ್ಲಿಂದ 2,000 ಜನ ಕೆಳಗೆ ತಂದವ್ರು ಯಾರ್ರಿ? ಇದೇ ಮುಸ್ಲಿಂ ತಾನೇ ಅಲ್ಲಿರೋದು. ನಾನು ಅವ್ರ ಬಗ್ಗೆ ನಾನು ಯಾರನ್ನ ಟೆರರಿಸ್ಟ್ನ ಡಿಫೆಂಡ್ ಮಾಡಕ್ಕೆ ಹೋಗ್ತಿಲ್ಲ. ಐ ಆಮ್ ಪ್ರೌಡ್ ಟು ಬಿ ಹಿಂದೂ. ಈ ದೇಶದಲ್ಲಿ ನಾನು ಕೂಡ ಎಷ್ಟು ಜನಕ್ಕೆ ಎಲ್ಲರಿಗೂ ಅಭಿಮಾನ ಇದೆ, ಅಷ್ಟೇ ರೀತಿಯಾದ ನಮಗೂ ಅಭಿಮಾನ ಇದೆ. ನೋಡಮ್ಮ, ನಾನು ಹೋದಾಗ ಅಲ್ಲಿ ಭಾಳ ಬ್ಯೂಟಿಫುಲ್ ಆಗಿ ಲೋಕಲ್ ಜನ ಇದೆ. ಲೋಕಲ್ ಜನ, ನಾನು ಸತ್ವಾಗ್ಲಿ ಹೇಳ್ತೀನಿ, ಬೇಕಿದ್ರೆ ನೀವು ಬೇರೆಯವ್ರನ್ನ ಕೇಳಿ ನೋಡಿ, ನೀವು ವೈಯಕ್ತಿಕವಾಗಿ ನೋಡಿ, ನಮ್ಮಕ್ಕಿಂತ ಜಾಸ್ತಿ ರಕ್ತದ ಕಣ್ಣೀರಲ್ಲಿ ಆಗ್ತಾ ಇದ್ದಾರೆ ಅವರು. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಮಾಡಿ ಹೇಳ್ತೀನಿ, ಅಲ್ಲಿ ರಕ್ತದ ಕಣ್ಣೀರು ಆಗ್ತಾ ಇದ್ದಾರೆ. ಕಿಡಿಗೇಡಿಗಳು ಯಾರು ಮಾಡಿದಾರೋ ಯಾರೆಲ್ಲ ಬೇರೆ,
ಬಟ್ ನಾನು ಹೇಳ್ತಿರೋದು ಇಂಥದ್ದು ಹೆಂಗಾಯ್ತು, ಅವ್ನು ಹೆಂಗೆ ಉಳ್ಕೊಂಡ ಅಲ್ಲಿ, ಅವನ ಹತ್ರ ಬಂದೂಕ್ ಹೆಂಗೆ ಬಂತು, ಮತ್ತು ಎಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಯಾರು ಮಾತಾಡಂಗಿಲ್ಲ, ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಎಲ್ಲಿ ಏನು ಚರ್ಚೆನೇ ಇಲ್ಲ. ಆಗ್ಬಿಡ್ತು ಮುಸಲ್ಮಾನ 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 ಮುಸಲ್ಮಾನ, ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಮುಸಲ್ಮಾನ ಮುಸಲ್ಮಾನ ಮುಸಲ್ಮಾನ, ಇದೇ ಡಿಬೇಟ್ ಈ ದೇಶದಲ್ಲಿ. ಔರಂಗಜೇಬ್ ಬಗ್ಗೆ ಮಾತಾಡಿದೆ, ಈ ಚರ್ಚೆ ಇದೇನ್ರಿ? ಔರಂಗಜೇಬ್ ತೊಗೊಂಡು ನೀವೇನು ಮಾಡ್ತೀರಿ ಈಗ ಔರಂಗಜೇಬ್ ಈ ದೇಶದಲ್ಲಿ ಪ್ರಸ್ತುತ ಇದಾನಾ? ಇಲ್ಲಿರ್ತಕ್ಕಂಥ ಯುವಕರಿಗೆ ಕೆಲಸ ಬೇಕು, ಬಡವ್ರಿಗೆ ಕೆಲಸ ಬೇಕು, ದುಡ್ಡು ಬೇಕು, ಇದನ್ನೆಲ್ಲ ಬಿಟ್ಟುಬಿಡೋದು ದಿನಾ ಬೆಳಿಗ್ಗೆ ಇದೇ ಸೋಷಿಯಲ್ ಮೀಡಿಯಾ, ಇದೇ ಟ್ವೀಟು, ಎಲ್ಲಿವರೆಗೆ ಒಯ್ಬೇಕ್ರಿ? ದಯಮಾಡಿ BJP ಯುವ ನಾಯಕರಲ್ಲಿ ಹೊಸ ದೇಶ ಆಗಲಿ, ಹೊಸ ವಿಚಾರಗಳ ಬಗ್ಗೆ ಮಾತಾಡೋಣ. ವೈಯಕ್ತಿಕವಾಗಿ ಡಿಫರೆನ್ಸ್ಗಳು ಇರ್ಬೋದು, ರಾಜಕೀಯವಾಗಿ ಡಿಫರೆನ್ಸ್ಗಳು ಇರ್ಬೋದು. ದೇಶದ ವಿಷಯ ಬಂದಾಗ ತಪ್ಪಿದ್ರೆ ತಪ್ಪಂತ ಒಪ್ಕೊಳ್ಳೋಣ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ. ಅದು ಬಿಟ್ಕೊಂಡು ಮುಸಲ್ಮಾನರು ದಿನಾ ಬೆಳಿಗ್ಗೆ ಇದ್ರೆ ಮುಸಲ್ಮಾನರು. ನಾನು ಅಲ್ಲೇ ದಿನ ನಮ್ಮ ತಾಯಿ ಪ್ರತಿ ಒಬ್ಬರಿಗೆ 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಹೆಗಲ ಮೇಲೆ ಎತ್ಕೊಂಡು ಕೆಳಗೆ ಬಂದಿದ್ದಾರೆ. ಅದ್ರ ಬಗ್ಗೆ ಒಂದನ ಒಳ್ಳೇದು ಮಾತಾಡೋದು ಬೇಡ, ಅದ್ರ ಬಗ್ಗೆ ಒಂದನ ಒಳ್ಳೇದು ಮಾತಾಡಬೇಡ. ರಕ್ತ ಸೋರ್ಸ್ಕೊಂಡು ತಲೆ ಮೇಲೆ ಹಾಕೊಂಡು ಬಂದಿದ್ದಾರೆ. ಎಲ್ಲ 2,000 ಜನಕ್ಕೆ ಅಲ್ಲಿಂದ ಇವಾಕ್ಯುಯೇಟ್ ಮಾಡಿರ್ತಕ್ಕಂಥದ್ದು ಮೆಜಾರಿಟಿ ಅವರೇ ಮುಸಲ್ಮಾನರು. ಅದ್ರ ಬಗ್ಗೆ ಒಳ್ಳೇದೇನು ಚರ್ಚೆ ಮಾಡೋಣ? ಟೆರರಿಸ್ಟ್ ಆಕ್ಟಿವಿಟಿ ಬಹುತೇಕ ಈ ದೇಶದಲ್ಲಿ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ ಭಾಗದಿಂದ ಹಾಗೆ ಆಗಿದೆ. ಇವತ್ತ್ಯಾಕೆ ಜಾತಿಯತ್ ಮಾತನಾಡ್ತಿದ್ರಿ? ಆಮೇಲೆ ಪುಲ್ವಾಮಾದಲ್ಲಿ ಸತ್ತೋದ್ರಲ್ಲ, ಅವಾಗ ಅವ್ರು ಮಾಡಿರ್ತಕ್ಕಂಥದ್ದು ಟೆರರಿಸ್ಟ್ ಯಾವ ಜನಾಂಗದವರು, ಸತ್ತೋರು ಯಾವ ಜನಾಂಗದವರು? ಇದು ಎಲ್ಲಿವರೆಗಮ್ಮ ಇದೇ ಚರ್ಚೆ ಈ ದೇಶದಲ್ಲಿ? ಕೈ ಮುಗಿದು ನನ್ನ ರಿಕ್ವೆಸ್ಟ್ ಇದೆ, ವಿನಂತಿ ಇದೆ, ಆಗಿರ್ತಕ್ಕಂಥದಕ್ಕೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ವಿಷಯನೇ ಇಲ್ಲ.